ಒಂದು ಜೋಕ್ ಹೇಳಮ್ಮ. ಅಮ್ಮ ಅಮ್ಮ ಎಲ್ಲಿದೀಯಮ್ಮ? ನಾನು ಇವತ್ತು ಗುರುವಾರನು, ಅದಕ್ಕೆ ಎಲ್ಲ ಗುಡಿಗಳಿಗೂ ಹೋಗಿ ಬರೋಣ ಅಂತಂದು ಬಂದ್ಬಿಟ್ಟಿನಿ. ನಾನು ಟಿಫನಿಗೆ ರೊಕ್ಕ ತಂದ್ಕೊಂಬಿಟ್ಟಿನಿ. ನಾನು ಇವತ್ತು ಸಾಯಂಕಾಲ 6 ಗಂಟೆವರೆಗೂ ಮನೆ ಬರೋದಿಲ್ಲ. ಎಲ್ಲ ಗುಡಿಗಳು ಸುತ್ಕೊಂಡು ಎಲ್ಲ ಆರಾಮ್ ತಣ್ಣಗೆ ಒಂದು ಗುಡಿ ಹತ್ರ ಕೂತ್ಕೊಂಡು ಟಿಫನ್ ಮಾಡ್ಕೊಂಡು ಸಾಯಂಕಾಲ 6 ಗಂಟೆಗೆ ಬರ್ತೀನಿ. ಅಲ್ಲಮ್ಮ, ನಿನ್ನ ಮನೆಗಿದ್ರೆ ಏನಾನ ಹೊತ್ತಿ ಸರಿಗೆ ಮಾಡಿ ಹಾಕ್ತಿದ್ದಿ. ಆಕಿ ತಲೆ ತಿರ್ಗ್ಸಂತ ಬಕ್ಕೊಂಬಿಟ್ಟಾಳ. ಹೌದಪ್ಪ, ನಿನ್ನ ಹೆಂಡತಿ ನಾಟಕ ಇವತ್ತು ನನಗೆ ಬಯಲಾತು. ದಿನಾಲಿ ಹೋಗ್ಲಿ ಬಿಡು, ಸೊಸಿ ಬೇರೆ ಅಲ್ಲ ಮಗಳು ಬೇರೆ ಅಲ್ಲ ಅಂತಂದು ಆಕಿ ಕಣ್ಣು ನೋವು, ಕಿವಿ ನೋವು, ಹೊಟ್ಟೆ ನೋವು, ಕಾಲು ನೋವು ಅಂದ್ರೆ ಹೋಗ್ಲಿ ಬಿಡು ಪಾಪ ಅಂತಂದು ನಾನೇ ಹೊತ್ತಿ ಸರಿ ಟಿಫನ್ಗಳು ಊಟಗಳು ಮಾಡಿ ಬಿಸಿ ಬಿಸಿ ಆಕೆ ರೂಮ್ಗೆ ಒಯ್ದೊಯ್ದು ಕೊಡ್ತಿದ್ದೆ. ಇವತ್ತು ಆಕಿ ಫ್ರೆಂಡಿಗೆ ಫೋನ್ ಮಾಡಿದ್ರೆ ಆಕಿ ಫ್ರೆಂಡ್ ಕೇಳ್ತಾಳೆ ಈಕಿನ, ನಿಮ್ಮ ಅತ್ತಿನ ಇವತ್ತು ಏನು ಬಕ್ರ ಮಾಡಿದೆ ಅಂತ ಕೇಳ್ತಾಳ. ಇವತ್ತು ತಲೆ ತಿರುಗ್ತಂತ ಬಕ್ಕಬಿಟ್ಟಿದ್ದೆ ಅಂತ ನಕ್ಳು ನೋಡ್ಕೊಂಬಿಟ್ಟೆ. ಸೀದಾ ರೆಡಿಯಾಗಿ ಆ ಗುಡಿಗೆ ಬಂದ್ಬಿಟ್ಟಿನಿ. ನೀನುಂಟು, ನಿನ್ನ ಹೆಂಡ್ತುಂಟು, ನಿನ್ನ ಮಕ್ಕಳುಂಟು. ಅವಾಗ ನಿನ್ನ ಒಂದು ದಿವ್ಸದ ಮಾತಲ್ಲ, ಏನಾನ ಮಾಡಿಕಳ್ರಿ ನನಗೇನು. ಹೌದು ಬಿಡು, ಚೆನ್ನಾಗತ್ತ ನೋಡಮ್ಮ.